ಯಾದಗಿರಿಯ ಶಹಾಪುರದ ಧಮ್ಮಗಿರಿಯ ತಥಾಗತ ಗೌತಮ ಬುದ್ಧ ಹಾಗೂ ಅಂಬೇಡ್ಕರ್ ಸಂದೇಶ ಹೊತ್ತ ಧಮ್ಮ ಯಾತ್ರೆ ಆರಂಭ ಆಗಿದೆ. ವೈಚಾರಿಕ ವಿಚಾರ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇದು ಸಮಾಜದ ವಿಚಾರ ಸಂಕಿರಣಗಳನ್ನು ಸಾರುವ ಯಾತ್ರೆ. ಬುದ್ಧ, ಅಂಬೇಡ್ಕರ್ ಅವರ ಸಂದೇಶಗಳನ್ನು ಹೊತ್ತ ಧಮ್ಮಯಾತ್ರೆಯು ಯಾದಗಿರಿ, ರಾಯಚೂರು, ಕಲಬುರಗಿ ಹಾಗೂ ವಿಜಯಪುರದ ಜಿಲ್ಲೆಗಳಲ್ಲಿ ಸಂಚರಿಸುತ್ತದೆ. ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಏಪ್ರಿಲ್ 14ರಿಂದ ಯಾದಗಿರಿ ಜಿಲ್ಲೆಯ ಶಹಾಪುರದ ಸಾರಿಪುತ್ರ ಬುದ್ಧ ವಿಹಾರದಿಂದ ಧಮ್ಮಯಾತ್ರೆ ಆರಂಭವಾಗಿದೆ. ಬುದ್ಧ ಪೂರ್ಣಿಮೆ ದಿನವಾದ ಮೇ 10ರವರೆಗೆ ವಿವಿಧೆಡೆ ಸಂದೇಶ ಸಾರಿ ಶಹಾಪುರದ ಧಮ್ಮಗಿರಿಯಲ್ಲಿ ಸಮಾರೋಪಗೊಳ್ಳುತ್ತದೆ. ಈ ಧಮ್ಮಯಾತ್ರೆಯನ್ನು ಸಾರಿಪುತ್ರ ಬುದ್ಧ ವಿಹಾರ ಸಮಿತಿ, ಧಮ್ಮಗಿರಿ ಹಾಗೂ ಭಗವಾನ್ ಗೌತಮ ಬುದ್ಧ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಹಮ್ಮಿಕೊಂಡಿದೆ. ಈ ಧಮ್ಮಯಾತ್ರೆಯ ಒಂದು ಸಂದೇಶವನ್ನು ಹೊತ್ತಂತಹ ರಥ ಈ ಯಾತ್ರೆ ಶಹಾಪುರದಿಂದ ಸಾರಿಪುತ್ರ ಬುದ್ಧ ವಿಹಾರದಿಂದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 126ನೇ ಜಯಂತಿಯ ನಿಮಿತ್ತವಾಗಿ ಹಾಗೂ ಭಗವಾನ್ ಗೌತಮ ಬುದ್ಧರ ಒಂದು ಜನ್ಮದಿನದ ಬುದ್ಧ ಪೂರ್ಣಿಮೆಯ ನಿಮಿತ್ತವಾಗಿ 27 ದಿನಗಳ ಕಾಲ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯಾದ್ಯಂತ ಹಾಗೂ ರಾಯಚೂರು ಜಿಲ್ಲೆ ಪಕ್ಕದ ಮತ್ತು ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳಲ್ಲಿ ಸಹಿತ ಈ ಯಾತ್ರೆಯನ್ನು ಹಮ್ಮಿಕೊಂಡು ಏಪ್ರಿಲ್ 14ರಿಂದ ಪ್ರಾರಂಭವಾಗಿ ಬುದ್ಧ ಪೂರ್ಣಿಮೆಗೆ ಈ ಯಾತ್ರೆ ಮುಕ್ತಾಯವಾಗುತ್ತಿದೆ. ಧಮ್ಮಯಾತ್ರೆಯ ಸಮಾರೋಪ ದಿನವಾದ ಬುದ್ಧ ಪೂರ್ಣಿಮೆಯಂದು ಶಹಾಪುರದಲ್ಲಿರೋ ಬುದ್ಧ ಮಲಗಿರುವ ಬೆಟ್ಟದ ಪಾದದಡಿಯ ಧಮ್ಮಗಿರಿಯಲ್ಲಿ ಸಾಮೂಹಿಕ ವಿವಾಹ ಹಾಗೂ ಧಮ್ಮ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರಳ ಸುಭದ್ರ ಜೀವನಕ್ಕಾಗಿ ಬುದ್ಧ ಅಂಬೇಡ್ಕರ್ ಸಂದೇಶದ ಜೊತೆಗೆ ನೂರಾರು ಯುವಕ ಯುವತಿಯರು ಹೊಸ ಜೀವನಕ್ಕೆ ಕಾಲಿಡುತ್ತಾರೆ. ದುಂದುವೆಚ್ಚ, ಆರ್ಥಿಕ ವೆಚ್ಚಕ್ಕೆ ಕಡಿವಾಣ ಹಾಕಲು ಸಮಿತಿಯು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಿದೆ. ಈ ಧಮ್ಮಯಾತ್ರೆ ಬಾಬಾ ಸಾಹೇಬರ ಜನ್ಮದಿನ ಆಗಿರತಕ್ಕಂಥ ಏಪ್ರಿಲ್ 14ರಿಂದ ಪ್ರಾರಂಭವಾದಂತ ಒಂದು ಧಮ್ಮಯಾತ್ರೆ ಧಮ್ಮದ ಸಂದೇಶವನ್ನ ಬುದ್ಧ ಮತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಬಿತ್ತರಿಸುತ್ತಾ ಮೇ 10ನೇ ತಾರೀಕು ಸಾಮೂಹಿಕ ಮದುವೆಗಳು, ಇದು 27 ದಿವಸ ಒಂದು ಧಮ್ಮಯಾತ್ರೆಯನ್ನು ಮುಗಿಸಿಕೊಂಡು ಈ ಧಮ್ಮಯಾತ್ರೆ ಪುನಃ ಅವತ್ತು ಬಂದು ಸೇರಿ ಸಮಾವೇಶಗೊಂಡು ಅಲ್ಲಿ ನೂರಾರು ಯುವಕ ಯುವತಿಯರ ಒಂದು ಕಂಕಣ ಭಾಗ್ಯ ಕಲ್ಪಿಸತಕ್ಕಂತ ಸಾಮೂಹಿಕ ಮದುವೆಗಳನ್ನ ಕಲ್ಪಿಸತಕ್ಕಂತ ಒಂದು ದೊಡ್ಡ ಕಾರ್ಯಕ್ರಮ ಅವತ್ತಿನ ದಿವಸ ಮೇ 10ನೇ ತಾರೀಕು ನಡೀತದೆ. ಧಮ್ಮಯಾತ್ರೆಯನ್ನು ಐತಿಹಾಸಿಕ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದು, ಇದರಲ್ಲಿ ದೇಶ ವಿದೇಶದ ಬೌದ್ಧ ಭಿಕ್ಷುಗಳು, ಜನಪ್ರತಿನಿಧಿಗಳು ಹಾಗೂ 10,000ಕ್ಕೂ ಹೆಚ್ಚು ಬೌದ್ಧ ಉಪಾಸಕರು, ಅನುಯಾಯಿಗಳು ಭಾಗಿಯಾಗುತ್ತಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ.